ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ. ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ವಿದ್ಯಾಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಮನೆಗೆ ಬಂದು ವಿದ್ಯಾ ಅಂತೂ ಸರು ನಿಜವಾಗ್ಲೂ ನಂಗೆ ನಂಬಕ್ಕಾಗ್ತಾ ಇಲ್ಲ, ನನಗೆ ರ್ಯಾಂಕಲ್ಲಿ ಬಂದಿದ್ದೀನಿ, ನಿಜವಾಗ್ಲೂ ನಮ್ಮ ಮಾವಯ್ಯನ ಕೈಯಿಂದನೇ ಇನ್ನು ನನಗೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ಖುಷಿ ಆಗ್ತಾ ಇದೆ ಅಂತ ವಿದ್ಯಾ ಖುಷಿ ಪಡ್ತಾರೆ. ಅಕ್ಕ ಎಲ್ಲ ಒಳ್ಳೇದೇ ಆಯಿತು ನೋಡ್ದಾ, ಕೊನೆಗೂ ನೀನು ಗೆದ್ಬಿಟ್ಟೆ ಅಕ್ಕ ಅಂತ ಹೇಳ್ತಾರೆ. ಇನ್ನು ಭಾವನ ಮನಸ್ಸನ್ನು ಗೆದ್ಬಿಟ್ರೆ ಅಷ್ಟೇ ಸಾಕು ಅಂತ ಸರು ಹೇಳ್ತಾರೆ. ಸರು, ನೀನು ಯಾಕೆ ಆ ರೀತಿ ಮಾತಾಡ್ತಾ ಇದೀಯ ಅಂತ ಕೇಳ್ತಾರೆ. ನೋಡಕ್ಕ, ಇವತ್ತು ನೀನು ಹುಟ್ಟು ಹಬ್ಬ, ನೀನು ಖುಷಿಯಾಗಿರಬೇಕು ಅಕ್ಕ ಯಾವಾಗಲೂ. ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನ್ನ ಮುಖದಲ್ಲಿ ಅಳು ಅನ್ನೋದೇ ಬರಬಾರ್ದು. ಇನ್ನು ವರ್ಷ ಪೂರ ನಿನ್ನ ಮುಖದಲ್ಲಿ ಖುಷಿ ಸಂತೋಷನೇ ತುಂಬಿರಲಿ ಅಂತ ಇಲ್ಲಿ ಸರು ಹೇಳ್ತಾಳೆ. ಅದನ್ನು ಕೇಳಿಸಿಕೊಂಡ ವಿದ್ಯಾಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರು ಅಂತ ಹೇಳ್ತಾರೆ. ತಗೋ ಅಕ್ಕ, ಇದು ಸೀರೆ, ಇದು ನಿನಗೋಸ್ಕರನೇ ಅಮ್ಮ ಕೊಟ್ಟಿದ್ದು, ಉಟ್ಕೊಂಡು ಬಾ ಅಕ್ಕ ಅಂತ ಹೇಳ್ತಾಳೆ. ಆಗ ವಿದ್ಯಾ ಸೀರೆನ ಉಟ್ಕೊಂಡು ಬಂದದ್ದನ್ನು ನೋಡಿ, ವಾವ್ ವಿದ್ಯಕ್ಕ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ, ನನ್ನ ದೃಷ್ಟಿನೇ ನಿನಗೆ ಬೀಳುತ್ತೆ ಅಂತ ಹೇಳ್ತಾರೆ. ಆಗ ಭದ್ರ ಬಂದ್ಬಿಟ್ಟು, ಕೊನೆಗೂ ನನ್ನ ಮರ್ಯಾದೆ ಉಳಿಸ್ಬಿಟ್ಟೆ, ನನಗೆ ಒಳ್ಳೆ ಹೆಸರೇ ತಂದುಬಿಟ್ಟೆ ಬಿಡು ಅಂತ ವಿದ್ಯಾಗೆ ಹೇಳ್ತಾರೆ. ಏನಕ್ಕೆ ಅಂತ ಕೇಳಿದಾಗ, ಇನ್ನೇನು ಕ್ಲಾಸಲ್ಲಿ ಫಸ್ಟ್ ಬಂದಿದ್ಯಾ ಅಂದಮೇಲೆ ನನಗೆ ಹೆಸರು ತಂದುಕೊಟ್ಟೆ ತಾನೆ ಅಂತ ಹೇಳ್ತಾರೆ. ಹಲೋ, ಏನು ಮಾತಾಡ್ತಾ ಇದ್ದೀರಾ, ನೀವೇನು ನನ್ನ ಗಂಡ ಅಲ್ವಲ್ಲ ಹೆಸರು ತಂದುಕೊಡೋಕ್ಕೆ, ಇವಾಗ ನೀವು ನಾನು ಬೇರೆ ಬೇರೆ ಅಲ್ವಾ ಅಂತ ವಿದ್ಯಾ ಹೇಳ್ತಾರೆ. ನೋಡು ವಿದ್ಯಾ, ಅದೆಲ್ಲ ಡಿವೋರ್ಸ್ ಆದಮೇಲೆ ನಾವಿಬ್ಬರು ಬೇರೆ ಬೇರೆ, ಈಗ ನಾವು ಜೊತೆಯಾಗಿದ್ದೀವಲ್ವಾ, ಹಾಗಾಗಿ ನೀನೇನೇ ಮಾಡಿದರೂ ಕೂಡ ನನಗೆ ಒಳ್ಳೆ ಹೆಸರು ಬರುತ್ತೆ, ತುಂಬ ಥ್ಯಾಂಕ್ಸ್ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ಆಗ ವಿದ್ಯೆ ಮಾತ್ರ ಮೂತಿನ ತಿರುಗಿಸ್ತಾರೆ. ಆಗ ಅಕ್ಕ ನೋಡು, ಇವತ್ತಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಭದ್ರನ ಕಡೆ ನೋಡ್ತಾ ಇರ್ತಾಳೆ ಸರು. ಆಗ ಭದ್ರನು ಕೂಡ ವಿದ್ಯೆನ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ವಿದ್ಯಾ ಅಂತ ಖುಷಿ ಪಡ್ತಾರೆ. ಹಾಗೆ ಈ ಕಡೆ ಮನೆಯಲ್ಲಿ ಅಜ್ಜಮ್ಮ ಅಂತೂ ವಿದ್ಯೆನ ಹುಟ್ಟು ಹಬ್ಬ ಮಾಡಿಬಿಟ್ಟು ಅದ್ಧೂರಿಯಾಗಿ ವಿದ್ಯೆನ ಸ್ವಾಗತ ಮಾಡಬೇಕು. ಅಷ್ಟೇ ಅಲ್ಲ, ವಿದ್ಯಾ ಶಾಶ್ವತವಾಗಿ ಭದ್ರ ಮತ್ತು ವಿದ್ಯಾ ಒಂದಾಗಬೇಕು, ಹಾಗೆ ಇದೇ ಮನೆಯಲ್ಲಿ ಉಳಿಬೇಕು ಅಂತ ಅಜ್ಜಮ್ಮ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಡೆಕೋರೇಷನ್ ಮಾಡಿರ್ತಾರೆ. ತುಂಬಾ ಖುಷಿ ಆಗ್ತಾ ಇರುತ್ತೆ. ಅದೇ ರೀತಿ ಈ ಕಡೆ ಇಲ್ಲಿ ಸುಭಾಷ್ ಮತ್ತು ಇಬ್ಬರು ಕೂಡ ಎಂಗೇಜ್ಮೆಂಟ್ ಕೂಡ ಎಲ್ಲ ಸಿದ್ಧತೆ ಆಗಿರುತ್ತೆ. ಆದರೆ ಆ ನವ್ಯ ಅನ್ನೋಳು ತುಂಬಾ ಭಯಂಕರವಾಗಿರ್ತಾಳೆ. ಈಶ್ವರಿ ಖತರ್ನಾಕಿದ್ರೆ ಈಶ್ವರಿಗಿಂತನೂ ಡಬಲ್ ಖತರ್ನಾಕಿರ್ತಾಳೆ ನವ್ಯ. ಇಲ್ಲಿ ಈಶ್ವರಿಗೆ ಸರಿಯಾಗಿ ಪಾಠ ಕೆಲಸಕ್ಕೆ ರೆಡಿ ಆಗಿರ್ತಾಳೆ. ಮತ್ತು ಈ ಕಡೆ ಇಲ್ಲಿ ಎಲ್ಲರೂ ಕೂಡ ತುಂಬ ಸಂಭ್ರಮದಲ್ಲಿರ್ತಾರೆ. ವಿದ್ಯೆನ ಬರ್ತಾಳೆ. ಅದು ಅಲ್ಲದೆ ವಿದ್ಯಾ ಫಸ್ಟ್ ರ್ಯಾಂಕ್ ಬಂದಿರೋದು ಶಿವರಾಮೇಗೌಡರಿಗೆ ಗೊತ್ತಾಗುತ್ತೆ. ಆಗ ಶಿವರಾಮೇಗೌಡರು ತುಂಬಾ ಖುಷಿ ಪಡ್ತಾರೆ. ಕೊನೆಗೂ ನಮ್ಮ ವಿದ್ಯಾ ನಮ್ಮ ಹೆಸರಿಗೆ ಒಳ್ಳೇದು ತಂದುಕೊಟ್ಟವಳೆ, ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ವಿದ್ಯಾ ಕ್ಲಾಸಿಗೆ ಫಸ್ಟ್ ಬಂದವಳಂತೆ ಅಂತ ಅಜ್ಜಮ್ಮ ಹತ್ರ ಹೇಳ್ತಾರೆ. ಆಗ ಅಜ್ಜಮ್ಮ ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ನಿಜವಾಗ್ಲೂ ನಂಬಕ್ಕಾಗಕ್ಕಿಲ್ಲ, ನಮ್ಮ ವಿದ್ಯಾ ಫಸ್ಟ್ ಬಂದ್ಬಿಟ್ಟವಳ, ಎಷ್ಟು ಖುಷಿ ಆಗ್ತಾ ಇದೆ ಅಂತ ಹೇಳಿ ಅಜ್ಜಮ್ಮ ಮನೆಯವರೆಲ್ಲ ಖುಷಿ ಆದರೆ ಈ ಕಡೆ ಈಶ್ವರಿ ಮಾತ್ರ ತುಂಬಾ ಕೆಟ್ಟದಂತ ಕೋಪ ಮಾಡ್ಕೊಂಡಿರ್ತಾರೆ. ಈ ಕಡೆ ಮನೆಯಲ್ಲಿ ಎಲ್ಲ ಸಂಭ್ರಮದಿಂದ ತುಂಬಿರ್ತಾರೆ. ಭದ್ರ ಅಂತೂ ನಿಜವಾಗ್ಲೂ ವಿದ್ಯೆ ನನಗೆ ಒಳ್ಳೆ ಹೆಸರೇ ತಂದುಕೊಟ್ಟವಳೆ, ಸಾನೇ ಖುಷಿ ಆಗ್ತೈತೆ, ನಮ್ಮ ಅಪ್ಪನ ಮರ್ಯಾದೆ ಕಾಪಾಡವಳೆ, ಕೊನೆಗೂ ನಮ್ಮ ಅಪ್ಪನ ಕೈಯಿಂದನೇ ತಾನೇ ಸೇವೆ ತಗೊತಾ ಇದ್ದಾಳೆ, ತುಂಬ ಖುಷಿ ಆಗ್ತಾ ಇದೆ ಅಂತ ಭದ್ರ ಅಂತೂ ತುಂಬಾ ಖುಷಿ ಪಡ್ತಾ ಇರ್ತಾರೆ ವಿದ್ಯೆ ಮೇಲೆ. ಹಾಗೆ ಈ ಕಡೆ ವಿದ್ಯೆಗೆ ಹುಟ್ಟು ಹಬ್ಬ ಮಾಡಬೇಕು ಅಂತ ಎಲ್ಲ ಆಚರಿಸ್ತಾ ಇರ್ತಾರೆ. ಆಗ ವಿದ್ಯೆನೂ ಕೂಡ ಕರೀತಾರೆ. ಆಗ ವಿದ್ಯಾ, ಏನು ಅಜ್ಜಮ್ಮ ಇದೆಲ್ಲ, ನಾನು ಒಳಗಡೆ ಬರಬೇಕಂತ ವಿದ್ಯೆ ಕೇಳಿದಾಗ, ಹ್ಞೂ ಕಣಮ್ಮ ಬಾ ನೀನು ಅಂತ ಹೇಳ್ತಾರೆ. ಆಗ ವಿದ್ಯಾ ಖುಷಿಯಿಂದ ಮನೆ ಒಳಗಡೆ ಹೋಗ್ತಾರೆ. ಆಗ ಶಿವರಾಮೇಗೌಡರು ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಭದ್ರ ಬಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊತಾರೆ. ಭದ್ರ ಬಾರ್ಲಾ ಇಲ್ಲಿ ಅಂತ ಅಜ್ಜಮ್ಮ ಕರಿತಾ ಇರ್ತಾರೆ. ನಾನು ಬರೋಕ್ಕಿಲ್ಲ ಅಂದಮೇಲೆ ಬರೋಕ್ಕಿಲ್ಲ ಅಂತ ಇಲ್ಲಿ ಭದ್ರ ಹೇಳ್ತಾರೆ. ನೋಡು, ಬರ್ತೀಯೋ ಇಲ್ವೋ ಲೇ ಶಿವರಾಮ, ನೀನಾದರೂ ಕರಿಯೋ ಅಂತ ಹೇಳ್ತಾರೆ. ಭದ್ರ, ಬಾ ಮಗ ಇಲ್ಲಿ ವಿದ್ಯಾ ಪಕ್ಕ ನಿಂತ್ಕೋ ಅಂತ ಹೇಳ್ತಾರೆ. ಆಗ ಹುಟ್ಟು ಹಬ್ಬನ ಕೇಕ್ ಕಟ್ ಮಾಡಿಬಿಟ್ಟು ಖುಷಿಯಿಂದ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ರಿಗೂ ಅಂತೂ ತುಂಬ ಖುಷಿ, ಆದರೆ ವಿದ್ಯಾಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಆಗ ಶಿವರಾಮೇಗೌಡರು, ವಿದ್ಯಾ ಸಾನೇ ಖುಷಿ ಆಗ್ತೈತೆ ವಿದ್ಯಾ, ನೀನು ಕಾಲೇಜಿಗೆ ಫಸ್ಟ್ ಬಂದಿಯಂತೆ, ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ, ನೀನನ್ನು ಸೊಸೆ ಅಂತ ಹೇಳ್ಕೊಳ್ಳೋಕ್ಕೂ ಹೆಮ್ಮೆ ಆಗ್ತಾ ಇದೆ ಕಣವ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಮಾವಯ್ಯ, ನಿಜವಾಗ್ಲೂ ಇದಕ್ಕೆಲ್ಲ ಸ್ಫೂರ್ತಿ ಧೈರ್ಯ ನೀವು ಮಾವಯ್ಯ, ನಿಮಗೆ ಇದನ್ನೆಲ್ಲ ಸೇರಿಸ್ಬೇಕು ಅಂತ ಇಲ್ಲಿ ವಿದ್ಯಾ ಹೇಳ್ತಾಳೆ. ನೋಡು ವಿದ್ಯಾ, ಇದೆಲ್ಲ ನಿನ್ನ ಪರಿಶ್ರಮ, ಕಷ್ಟಪಟ್ಟು ಓದಿದ್ಯಾ, ಅದಕ್ಕೆ ನೀನು ಫಸ್ಟ್ ರ್ಯಾಂಕ್ ಬಂದಿದ್ಯಾ,
ಇದೆಯಾ, ಇದರಲ್ಲಿ ನಮ್ದೇನಿದೆ ಕಣವ, ಎಲ್ಲ ನಿನ್ನಿಂದನೇ, ಗೆಲುವು ನಿಂದೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಸಾನೆ ಖುಷಿ ಆಗ್ತೈತೆ ವಿದ್ಯಾ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳಿದಾಗ ವಿದ್ಯೆಗಂತೂ ಖುಷಿ ತಾಳಲಕ್ಕೆ ಆಗ್ತಾ ಇರಲ್ಲ. ತುಂಬಾ ಇಷ್ಟ ಆಗುತ್ತೆ. ಮಾವಯ್ಯನ ಬಾಯಿಂದ ಇಂಥ ಒಳ್ಳೆ ಮಾತು ಕೇಳ್ಪಟ್ನಲ್ಲ ಅಂತ ತುಂಬ ಖುಷಿಪಟ್ಟರೆ, ಸಾವಿತ್ರಿ ಮತ್ತು ಈಶ್ವರಿ ಮಾತ್ರ ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ. ಇವಳಿಗೆ ಇಷ್ಟು ದಿನ ಏನು ಗೌರವ ಇರಲಿಲ್ಲ, ಈಗ ಅದೊಂದು ಬೇರೆ ಕೇಳು ಅಲ್ಲ, ಇವಳೇನು ರ್ಯಾಂಕ್ ಬಂದುಬಿಟ್ಲ ಅಂದ್ರೂ ಕೂಡ ಏನು ದೊಡ್ಡದಿದ್ರು ಆಗಿ ನಮಗೇನು ತಂದು ಕೊಡ್ತಾಳ, ಅಷ್ಟಕ್ಕೂ ರ್ಯಾಂಕ್ ಬಂದುಬಿಟ್ರೆ ಏನಾಯಿತು ಅಂತ ಹೇಳಿ ಸಾವಿತ್ರಿನೂ ಕೂಡ ಕೋಪ ಮಾಡ್ಕೊತಾ ಇರ್ತಾರೆ. ಈ ಕಡೆ ಈಶ್ವರಿ ಅಂತೂ ತುಂಬಾ ಖುಷಿಯಾಗಿರ್ತಾರೆ. ತನ್ನ ಮಗನಿಗೆ ಅಂತಹ ಒಳ್ಳೆಯ ಸಂಬಂಧ ಸಿಕ್ಕಿದೆ, ಇನ್ಮೇಲೆ ನಾವು ಎಮ್ ಎಲ್ ಎ ಬೀಗರು ಹೇಳ್ಕೊಳ್ಳೋಕ್ಕೆ ಖುಷಿ ಆಗ್ತಾಯಿದೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಈ ಕಡೆ ಕೊನೆಗೂ ಇಲ್ಲಿ ಭದ್ರ ಇನ್ಯಾಕೆ ವಿದ್ಯಾ ನೀನು ದೂರ ಆಗೋದು ಬೇಕಾಗಿಲ್ಲ, ನೀವಿಬ್ಬರು ಒಂದಾಗಿ ಬಾಳಬೇಕು ಕಣ್ಲ, ಇದನ್ನೆಲ್ಲ ಬಿಟ್ಬಿಟ್ಟು ಇನ್ಮೇಲಾದರೂ ಖುಷಿಯಾಗಿ ಇರಿ ಅಂತ ಇಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ಏನು ಮಾತಾಡ್ತಾ ಇದ್ದೀರಪ್ಪಯ್ಯ ನೀವು ಅಂತ ಭದ್ರ ಹೇಳ್ತಾರೆ. ಭದ್ರ ನಾನು ಹೇಳ್ತಾ ಇರೋದು ದಿಟ್ವೆ ಕಣ್ಲ, ನೋಡು ಇನ್ನೂ ಎಷ್ಟು ದಿನ ಅಂತ ಹೀಗಾಗ್ತೀರಾ ನೋಡಿ, ಕೋರ್ಟು ಕಚೇರಿ ಅದನ್ನೆಲ್ಲ ಬಿಟ್ಬಿಟ್ಟು ನೀವಿಬ್ಬರು ಖುಷಿಯಾಗಿರಿ, ನಮಗೂ ಅದೇ ಖುಷಿ ಅಲ್ವೇನಲ್ಲ ಅಂತ ಭದ್ರ ಹತ್ರ ಹೇಳ್ತಾರೆ. ಆಗ ಭದ್ರ ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ವಿದ್ಯಾ ಅಂತ ಹೇಳಿ ವಿದ್ಯಾಗೆ ಕೇಕನ್ನು ತಿನ್ನಿಸ್ತಾರೆ ಭದ್ರ. ವಿದ್ಯಾಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ವಿದ್ಯಾ, ನನ್ನಿಂದ ಏನಾದರೂ ನೋವು ಆದರೆ ದಯವಿಟ್ಟು ನನ್ನ ಕ್ಷಮಿಸು, ನಾನು ನಿನಗೆ ಸಾನಿ ನೋವು ಕೊಟ್ಬಿಟ್ಟೆ ಅಲ್ವಾ ಅಂತ ಭದ್ರ ಹೇಳ್ತಾರೆ. ಅಯ್ಯೋ ಗೌಡ್ರೆ ಹಾಗ್ಯಾಕೆ ಹೇಳ್ತಾ ಇದ್ದೀರಾ, ನನಗೇನು ಯಾರಿಂದನೂ ಸಮಸ್ಯೆ ಆಗಿಲ್ಲ, ಒಟ್ಟಿನಲ್ಲಿ ನಾನು ರ್ಯಾಂಕ್ ಬಂದೀವನಲ್ಲ ನನಗೆ ಅಷ್ಟೇ ಖುಷಿ ಆಗ್ತಾಯಿದೆ ಅಂತ ಹೇಳ್ತಾರೆ. ಆಗ ಭದ್ರ ಅಂತೂ ಇಲ್ಲ, ಇನ್ಮ್ಯಾಕೆ ಯಾವುದೇ ಕಾರಣಕ್ಕೂ ವಿದ್ಯೆನ ದೂರ ಮಾಡ್ಕೊಳ್ಳೋ ಮಾತೇ ಇಲ್ಲ ಅಂತ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಸರುಗಂತೂ ತುಂಬ ಖುಷಿ ಆಗುತ್ತೆ. ಇದನ್ನೆಲ್ಲ ತನ್ನ ತಾಯಿಗೆ ಹೇಳ್ತಾರೆ. ಅವ್ವ ಇಲ್ಲಿ ನಡೀತಾ ಇದೆ ಗೊತ್ತಾ, ನೀನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾ ಇದೆಯೋ ಏನೋ, ವಿದ್ಯಾಕನ್ನ ಹುಟ್ಟುಹಬ್ಬನ ಎಷ್ಟು ಅದ್ಧೂರಿಯಾಗಿ ಮಾಡಿದ್ದಾರೆ ಗೊತ್ತವ ಅಂತ ಸರು ಹೇಳ್ತಾಳೆ. ಅದನ್ನೇ ಕೇಳಿಸಿಕೊಂಡ ಇಲ್ಲಿ ರತ್ನ ಅಂತೂ ಹೌದೇನೆ, ಕೇಳ್ತಾ ಇದ್ರೇ ಸಾನೆ ಖುಷಿ ಆಗ್ತೈತೆ. ಕೊನೆಗೂ ನಮ್ಮ ವಿದ್ಯೆಗೆ ಬಂದಿರೋ ಕಂಠಕ್ಕೆ ಎಲ್ಲ ಮುರಿದೋಯ್ತು, ವಿದ್ಯಾ ಟಾಪಲ್ಲೇ ಬಂದವಳೆ, ಕೊನೆಗೂ ನಮಗೆ ಒಳ್ಳೆ ಹೆಸರೇ ಬಂದೈತೆ ಅಂತ ರತ್ನ ಕೂಡ ಹೇಳ್ತಾ ಇರ್ತಾರೆ. ಈ ಕಡೆ ರೂಮ್ನಲ್ಲಿ ಚಿತ್ರ ಏನೇ ಇದು ನನಗೆ ನಂಬಕ್ಕೆ ಆಗ್ತಾಗಿಲ್ಲ, ಅಲ್ಲ ಇನ್ಮೇಲೆ ನಮ್ಮ ಸುಭಾಸ ಎಮ್ಮೆಲ್ಲೆ ಅಳಿಯಾನಾಗ್ತಾ ಇದ್ದಾನೆ, ಸಾನೆ ಖುಷಿ ಆಗ್ತೈತೆ. ಅವಳನ್ನ ಹೇಗಾದರೂ ಕರ್ಕೊಂಡು ಬಂದುಬಿಟ್ಟು ಆಮೇಲೆ ಅವಳ ಆಸ್ತಿನೆಲ್ಲ ನಮ್ಮ ಸುಭಾಸನ ಹೆಸರಿಗೆ ಮಾಡೋದೊಂದೇ ನಮ್ಮ ಗುರಿ ಅಂತ ಈಶ್ವರಿ ಹೇಳ್ತಾ ಇರ್ತಾರೆ. ಹೌದು ಕಣವ, ನೀನು ಹೇಳ್ತಾ ಇರೋದು ದಿಟ್ವೆ, ಹಾಗೇನಾದರೂ ಆಯಿತು ಅಂದರೆ ನಾವೆಲ್ಲ ಆಸ್ತಿಗೆ ನಾವೇ ಅಧಿಪತಿ ಆಗ್ಬಿಡ್ತೀವಿ, ಸಾನೆ ಖುಷಿ ಆಗ್ತೈತೆ ಅಂತ ಇಲ್ಲಿ ಚಿತ್ರನೂ ಕೂಡ ಹೇಳ್ತಾ ಇರ್ತಾರೆ. ಒಟ್ಟಿನಲ್ಲಿ ಸುಭಾಸ್ಗೆ ನವ್ಯ ಜೊತೆ ಮದುವೆ ಮಾಡೋಕ್ಕೆ ಹೊರಟಿರೋ ಈಶ್ವರಿ ಅಂದ್ಕೊಂಡ ಹಾಗೆ ಉಲ್ಟಾಗಿ ಹೋಗುತ್ತೆ. ಯಾಕಂದರೆ ನವ್ಯ ಸಾಮಾನ್ಯದವಳಲ್ಲ, ನವ್ಯ ಈಶ್ವರಿ ಮತ್ತು ಸುಭಾಸನ ಮಟ್ಟ ಹಾಕೋಕ್ಕೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನವ್ಯ ಬಂದಮೇಲೆ ಇನ್ನು ಯಾವ ಥರ ಇರುತ್ತೆ, ಸುಭಾಸ್ ಕತೆ ಅಧೋಗತೆ ಆಗುತ್ತಾ. ಹಾಗೆ ಈ ಕಡೆ ಭದ್ರ ಅಂತೂ ವಿದ್ಯೆನ ಪ್ರೀತಿಯಿಂದ ಒಪ್ಕೊಂಡಾಯ್ತು. ಇನ್ಮೇಲೆ ವಿದ್ಯೆಗೆ ಯಾವ ನೋವು ಕೊಡಬಾರ್ದು, ಅವಳನ್ನು ಸಾನೆ ಚೆನ್ನಾಗಿ ನೋಡ್ಕೋಬೇಕು ಅಂತ ಭದ್ರನ ಆಸೆ ಇರುತ್ತೆ. ಹಾಗೆ ಅಜ್ಜಮ್ಮ ಕೂಡ ವಿದ್ಯಾ ಭದ್ರ ಒಂದು ಮಾಡಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇರ್ತಾರೆ. ಕೊನೆಗೂ ಇಲ್ಲಿ ಅಜ್ಜಮ್ಮನ ಕನಸು ನನಸಾಯಿತು ಅಂತ ಮುಂದಿನ ವಿಡಿಯೋದಲ್ಲಿ ಕಾದು ನೋಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್.